ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹೀಗೆ ಮಂಕುತಿಮ್ಮ ಅಂದ ತಕ್ಷಣ ನೆನಪಾಗೋದು ನಮಗೆ ಡಿ ವಿ ಜಿಯವರು. ಡಿ ವಿ ಜಿಯವರು ಇಂತಹ ಹಲವಾರು ಪದ್ಯಗಳನ್ನು, ಸಾಹಿತ್ಯ ಕೃತಿಗಳನ್ನು ಜೀವನಕ್ಕಾಗಿ, ಜೀವನದ ಮಾರ್ಗದರ್ಶನಕ್ಕಾಗಿ, ಜೀವನದ ಮೌಲ್ಯಗಳಿಗಾಗಿ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ನಿಮ್ಮ 8th ಸಿಲೆಬಸ್ಗೆ ಕೊಟ್ಟಿರ್ತಕ್ಕಂತಹ 8ನೇ ಪದ್ಯ ಗೌರವಿಸು ಜೀವನವ. ಹಾಗಿದ್ರೆ ಇವತ್ತು ನಾವು ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಪದ್ಯ 8 ಗೌರವಿಸು ಜೀವನವ ಅಭ್ಯಾಸ ಮಾಡೋಣ. ರಚನಾಕಾರರು ಡಿ ವಿ ಜಿಯವರು. ಮೊದಲಿಗೆ ಕೃತಿಕಾರರ ಪರಿಚಯ. ಡಿ ವಿ ಜಿ ಎಂದು ಪ್ರಸಿದ್ಧರಾಗಿರುವ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು 1887ರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಲ್ಲಿ ಜನಿಸಿದರು. ಪತ್ರಿಕೋದ್ಯಮಿಯಾಗಿ, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸ್ಥಾಪಕರಾಗಿ, ಸಮಾಜ ಸೇವಕರಾಗಿ, ಸಾಹಿತಿಯಾಗಿ ಪ್ರಸಿದ್ಧರಾದವರು. ಡಿ ವಿ ಜಿಯವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಇವರು ಕೋಲಾರ ಜಿಲ್ಲೆಯವರು. ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ 1887ರಲ್ಲಿ ಜನಿಸಿದರು. ಇವರು ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ, ಪತ್ರಿಕೋದ್ಯಮಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇವರು ಗೋಖಲೆ ಎನ್ನುವಂಥ ಒಂದು ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಿ ಜನಸೇವೆಯನ್ನು ಮಾಡ್ತಾಯಿದ್ರು. ಸಮಾಜದ ಸೇವಕರಾಗಿ ಮತ್ತು ಸಾಹಿತಿ ಕೃತಿಕಾರರಾಗಿಯೂ ಕೂಡ ಇವರು ಹೆಸರುವಾಸಿಯಾಗಿದ್ದಾರೆ. ಇವರು ಮಂಕುತಿಮ್ಮನ ಕಗ್ಗ, ಮರುಳ ಮುನಿಯನ ಕಗ್ಗ, ಉಮರನ ವಸಗೆ, ಜ್ಞಾಪಕ ಚಿತ್ರಶಾಲೆ, ಅಂತಃಪುರದ ಗೀತೆಗಳು ಮೊದಲಾದ ಮೌಲಿಕ ಕೃತಿಗಳನ್ನು ರಚಿಸಿದ್ದಾರೆ. ಡಿ ವಿ ಜಿ ಅವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮಡಿಕೇರಿಯಲ್ಲಿ ಸಮಾವೇಶಗೊಂಡ 18ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಿ.ಲಿಟ್ ಪದವಿ ನೀಡಿ ಗೌರವಿಸಿದೆ. ಇವರು 1975ರಲ್ಲಿ ನಿಧನರಾದರು. ಗೌರವಿಸು ಜೀವನವ ಪದ್ಯ ಭಾಗವನ್ನು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವರು ಅತ್ಯಂತ ಮೌಲಿಕ ಕೃತಿಗಳನ್ನು, ಮೌಲ್ಯ ನೀತಿಯುಳ್ಳ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳು ಮಂಕುತಿಮ್ಮನ ಕಗ್ಗ, ಮರುಳ ಮುನಿಯನ ಕಗ್ಗ, ಉಮರನ ವಸಗೆ, ಜ್ಞಾಪಕ ಚಿತ್ರಶಾಲೆ, ಅಂತಃಪುರದ ಗೀತೆಗಳು. ಇವರು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದರು. ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಹಾಗೆಯೇ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅದು ಈ ಸಮ್ಮೇಳನ 18ನೇ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ನಡೆಯಿತು. ಇವರಿಗೆ ಅಷ್ಟೇ ಅಲ್ಲದೆ ಇವರಿಗೆ ಮೈಸೂರು ವಿಶ್ವವಿದ್ಯಾಲಯ ಡಿ.ಲಿಟ್ ಗೌರವ ಪದವಿಯನ್ನು ನೀಡಿ ಗೌರವಿಸಿತು. ಇವರು ಡಿ ವಿ ಜಿಯವರು 1975ರಲ್ಲಿ ನಿಧನರಾದರು, ಇಹಲೋಕವನ್ನು ತ್ಯಜಿಸಿದರು. ಈ ಗೌರವಿಸು ಜೀವನವ ಪದ್ಯ ಭಾಗವನ್ನು ನಿಮ್ಮ ಸಿಲೆಬಸ್ಸಿಗೆ ಕೊಟ್ಟಿದ್ದಾರಲ್ಲ, ಈ ಪದ್ಯ ಭಾಗವನ್ನು ಡಿ ವಿ ಜಿಯವರು ರಚನೆ ಮಾಡಿರುವ ಮಂಕುತಿಮ್ಮನ ಕಗ್ಗ ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ. ಪದ್ಯ 8 ಗೌರವಿಸು ಜೀವನವ ಪಾಠ ಪ್ರವೇಶ. ಈ ಪಾಠ ಪ್ರವೇಶದಲ್ಲಿ ನಾವು ಕವಿಗಳ ಉದ್ದೇಶ, ಪದ್ಯದ ಮೂಲ ತಿರುಳು ಏನು ಅನ್ನೋದನ್ನು ಕೊಡಲಾಗಿದೆ. ಪಾಠ ಪ್ರವೇಶ. ನಮ್ಮ ಈ ಜೀವನವನ್ನು ಗೌರವಿಸಬೇಕು. ಈ ಜೀವಕ್ಕೆ ಮೂಲವಾದ ಚೇತನವನ್ನು ಗೌರವಿಸಬೇಕು. ಇದು ಯಾರದೋ ಜಗತ್ತು, ನಾನೇನು ಇಲ್ಲಿ ಶಾಶ್ವತವಾಗಿರುವುದಿಲ್ಲ ಎನ್ನುವ ಭಾವವನ್ನು ತೊರೆದು ಬದುಕಿನಲ್ಲಿ ಸಮೃದ್ಧಿಯನ್ನು ಕಾಣಲು ಪ್ರಯತ್ನಿಸಬೇಕು. ನಮ್ಮ ದೇಹ, ಮನಸ್ಸು ಮತ್ತು ಚೇತನ ಶುದ್ಧವಾಗಿರಬೇಕು. ಆಗ ನಾವು ಮಾಡುವ ಪ್ರತಿ ಕೆಲಸಗಳು ಶುದ್ಧವಾಗಿರುತ್ತವೆ. ಅದು ಆತ್ಮೋನ್ನತಿಗೆ ದಾರಿಯಾಗುತ್ತದೆ. ನಾವು ಮೊದಲು ನಮ್ಮ ಜೀವನವನ್ನು, ನಮ್ಮ ಬದುಕನ್ನು ಗೌರವ ಭಾವನೆಯಿಂದ ಕಾಣಬೇಕು. ನಮ್ಮ ಚೇತನವನ್ನು ಅಂದರೆ ನಮ್ಮ ಉಸಿರು, ನಮ್ಮ ಪ್ರಾಣವನ್ನು ಕೂಡ ನಾವು ಗೌರವಿಸಬೇಕು. ಇದು ಜಗತ್ತು ಯಾರ್ದೋ, ಯಾರ ಸೃಷ್ಟಿ, ನಾವು ಇವತ್ತಿರ್ತೀವಿ ನಾಳೆ ಸಾಯ್ತೀವಿ, ನಮ್ಗೆ ಯಾಕೆ ಬೇಕು, ಏನು ಮಾಡಿದರೂ ಅಷ್ಟೇ ಐತಿ,
ಈ ಭಾವನೆಗಳು ನಮ್ಮಲ್ಲಿ ಇರಬಾರ್ದು. ಇಂತಹ ಭಾವನೆಗಳನ್ನೆಲ್ಲ ತೊರೆದು ನಾವು ಬೆಳವಣಿಗೆ ಹೊಂದಲು, ಜೀವನದಲ್ಲಿ ಬದುಕಿನಲ್ಲಿ ಉನ್ನತಿ ಹೊಂದೋದಕ್ಕೆ ಪ್ರಯತ್ನ ಪಡಬೇಕು. ಯಾವಾಗಲೂ ಮನಸ್ಸು, ದೇಹ ಶುದ್ಧವಾಗಿರಬೇಕು, ಒಳ್ಳೆಯದಾಗಿರಬೇಕು. ನಾವು ಮಾಡೋ ಪ್ರತಿ ಕೆಲಸಗಳಲ್ಲೂ ಕೂಡ ಶುದ್ಧತೆಯನ್ನು ಕಾಣ್ತೀವಿ. ಇದು ಏನಾಗುತ್ತೆ, ನಮ್ಮ ಉನ್ನತಿಗೆ, ನಮ್ಮ ಸಾಧನೆಗೆ ದಾರಿಯಾಗುತ್ತೆ. ನಾವು ನೋಡುವ ಪ್ರತಿ ವಸ್ತುವಿನಲ್ಲೂ ಹಲವು ಸೋಜಿಗಗಳಿವೆ. ಆ ಸೋಜಿಗಗಳಿಗೆ ಕಾರಣಗಳನ್ನು ಹುಡುಕಲು ನಮ್ಮಿಂದ ಸಾಧ್ಯವಿಲ್ಲ. ಆ ಪರಮಾತ್ಮ ತನ್ನಿಚ್ಛೆಯಂತೆ ತನ್ನ ಸಂತೋಷಕ್ಕೆ ಎಲ್ಲವನ್ನೂ ಸೃಷ್ಟಿಸಿ ಆನಂದ ಪಡುತ್ತಾನೆ. ಹೀಗಾಗಿ ನಮ್ಮಲ್ಲಿರುವ ಅಹಂಕಾರವನ್ನು ಬಿಟ್ಟು ಆನಂದ ಪಡುವುದನ್ನು ಕಲಿಯಬೇಕು. ಈ ಜಗತ್ತು ದೇವರ ಸೃಷ್ಟಿ. ದೇವರು ತನಗೆ ಇಚ್ಛೆ ಬಂದಂತಹ ರೀತಿಯಲ್ಲಿ ಜಗತ್ತನ್ನು ಸೃಷ್ಟಿಸಿ ಖುಷಿ ಪಡ್ತಾ ಇದ್ದಾನೆ. ಇದರಲ್ಲಿ ಹಲವಾರು ಆಶ್ಚರ್ಯಕರ ಸಂಗತಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಪ್ರತಿಯೊಂದಕ್ಕೂ ನಾವು ಕಾರಣಗಳನ್ನು ಹುಡುಕ್ತಾ ಕೂತ್ಕೊಳ್ಳೋದು ಅಲ್ಲ. ಇಂತಹ ಪ್ರತಿಯೊಂದು ಆಶ್ಚರ್ಯಕರ ಸಂಗತಿಗೆ ಕಾರಣನೂ ಕೂಡ ಸಿಗೋದಿಲ್ಲ. ಹಾಗಾಗಿ ದೇವರ ಸೃಷ್ಟಿ ಏನಿದೆ ಅಷ್ಟರಲ್ಲಿನೇ ನಾವು ಸಂತೋಷ ಪಡೋದನ್ನು ಕಲಿಬೇಕು. ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಮೊದಲು ನಾವು ಬಿಡಬೇಕು. ಬದುಕಿನ ಪ್ರತಿ ಸಂದರ್ಭದಲ್ಲೂ ತನ್ಮಯತೆಯನ್ನು, ಹೃದಯ ವೈಶಾಲ್ಯತೆಯನ್ನು ರೂಢಿಸಿಕೊಂಡು ಬ್ರಹ್ಮಾನಂದವನ್ನು ಅನುಭವಿಸಬೇಕು ಎನ್ನುವ ವಿಚಾರಗಳನ್ನು DVG ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದರೆ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಹೃದಯ ವೈಶಾಲ್ಯತೆ, ವಿಶಾಲವಾಗಿರುವಂಥ ಮನೋಭಾವ ಇರಬೇಕು. ಸಂಕುಚಿತ ಮನೋಭಾವ ಇರಬಾರ್ದು, ಸ್ವಾರ್ಥತೆ ಇರಬಾರ್ದು. ವಿಶಾಲ ಮನೋಭಾವ ಇದ್ದಾಗ ಮಾತ್ರ ನಮಗೆ ತೃಪ್ತಿ ಸಿಗುತ್ತೆ, ಆನಂದ ಸಿಗುತ್ತೆ. ಅದನ್ನು ನಾವು ಅನುಭವಿಸಬೇಕು ಎನ್ನುವ ವಿಚಾರಗಳು ಈ ಪದ್ಯದಲ್ಲಿ ವ್ಯಕ್ತವಾಗಿವೆ. ಹಾಗಿದ್ರೆ ಬನ್ನಿ ಈ ಪದ್ಯದ ಭಾವಾರ್ಥವನ್ನು ಸಂಪೂರ್ಣವಾಗಿ ತಿಳಿಯೋಣ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಹೊರುವುದೇ ಜೀವನ ಸಮೃದ್ಧಿ ಗೋಜುಗ ನಿನಗೆ, ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಜೀವನ ಅಂದರೆ ಬದುಕು, ಚೇತನ ಅಂದರೆ ಪ್ರಾಣ, ಉಸಿರು, ಆತ್ಮ ಅಂತಲೂ ಕೂಡ ಹೇಳ್ಬೋದು. ಭೇದ ಅಂದರೆ ಬೇರೆ ಬೇರೆ ಮಾಡೋದು, ಒಡಕು ಅಥವಾ ಭಿನ್ನತೆ. ಸಮೃದ್ಧಿ ಪ್ರಗತಿ, ಬೆಳವಣಿಗೆ. ಆತ್ಮೋನ್ನತಿ, ಆತ್ಮ ಪ್ಲಸ್ ಉನ್ನತಿ, ಆತ್ಮೋನ್ನತಿ ಅಂದರೆ ಆಂತರಿಕ ಶಕ್ತಿ ಹೆಚ್ಚಾಗುತ್ತೆ, ಇದರಿಂದ ಬೆಳವಣಿಗೆ ಆಗುತ್ತೆ ಅಂತ. ಗೌರವಿಸು ಜೀವನವ, ಗೌರವಿಸು ಚೇತನವ ಅಂದರೆ ನಾವು ಮೊದಲು ನಮ್ಮನ್ನು ಗೌರವ ಭಾವನೆಯಿಂದ ಕಾಣೋದನ್ನು ಕಲಿಬೇಕು. ನಮ್ಮ ಜೀವನವನ್ನು, ನಮ್ಮ ಬದುಕನ್ನು ಗೌರವಿಸೋದನ್ನು ಕಲಿಬೇಕು. ಅದರ ಜೊತೆಗೆ ನಮ್ಮ ಚೇತನವನ್ನು ಅಂದರೆ ಉಸಿರು, ಪ್ರಾಣ, ಆತ್ಮವನ್ನು ಕೂಡ ಗೌರವಿಸೋದನ್ನು ಕಲಿಬೇಕು. ಆರದೋ ಜಗವೆಂದು ಭೇದವೆಣಿಸದಿರು ಅಂದರೆ ಇದು ಜಗತ್ತು, ಇದು ಪ್ರಪಂಚ ನನ್ನದೇನಲ್ಲ, ನಾನು ಇಲ್ಲಿ ಶಾಶ್ವತವಾಗಿ ಇರೋದಿಲ್ಲ ಎನ್ನುವಂತಹ ಭೇದ ಭಾವ, ಒಡಕುಗಳನ್ನು, ಬಿರುಕುಗಳನ್ನು ಎಲ್ಲ ತೊರೆದು ನಾವು ಇಲ್ಲಿ ಬದುಕಬೇಕು. ಹೋರುವುದೇ ಜೀವನ ಸಮೃದ್ಧಿ ಗೋಜುಗ ನಿನಗೆ, ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ನಾವು ನಮ್ಮ ಜೀವನವನ್ನು, ಚೇತನವನ್ನು ಗೌರವಿಸುವುದರ ಜೊತೆಗೆ ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಬದುಕಿನಲ್ಲಿ ಬೆಳವಣಿಗೆಯನ್ನು, ಉನ್ನತಿಯನ್ನು ಕಾಣಬೇಕು. ಇಂತಹ ಭಾವನೆಗಳು, ಶುದ್ಧ ಭಾವನೆಗಳು, ಯೋಚನೆಗಳು ಮನುಷ್ಯನ ಬೆಳವಣಿಗೆಗೆ, ಸಾಧನೆಗೆ ದಾರಿ ಮಾಡಿಕೊಡುತ್ತವೆ. ನಮ್ಮ ಆತ್ಮದ ಉನ್ನತಿ ಅಂದರೆ ಆಂತರಿಕ ಶಕ್ತಿ ಬೆಳೆಯೋದಕ್ಕೆ ಸಹಾಯವಾಗುತ್ತವೆ. ಈ ಆಂತರಿಕ ಶಕ್ತಿಯೇ ನಮ್ಮ ಸಾಧನೆಗೆ ದಾರಿ ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ಒಳ್ಳೆಯ ಅಥವಾ ಶುದ್ಧ ಮನಸ್ಸು, ಅದರ ಜೊತೆಗೆ ದೇಹ ಅಂದರೆ ಭೌತಿಕವಾಗಿ ಮತ್ತು ಆಂತರಿಕವಾಗಿ ಶುದ್ಧವಾಗಿದ್ದಾಗ, ಶುಭ್ರವಾಗಿದ್ದಾಗ ಮಾತ್ರ ಸಾಧನೆ ಸಾಧ್ಯ. ಅಂದರೆ ಬಿಳಿಯ ಬಟ್ಟೆ ಹಾಗೆ,
ಬಿಳಿಯ ಬಟ್ಟೆಗೆ ಒಂದು ಬೆಲೆ ಅನ್ನೋದು ಇರುತ್ತೆ. ಆದರೆ ಈ ಬಿಳಿ ಬಟ್ಟೆಗೆ ಕಲೆ ಅಥವಾ ಹೊಲಸು ತಾಗಿದರೆ ಅದು ತನ್ನ ಮೂಲವನ್ನು, ಶುದ್ಧತೆಯನ್ನು, ಶುಭ್ರತೆಯನ್ನು ಕಳೆದುಕೊಳ್ಳುತ್ತೆ. ಅದಕ್ಕಾಗಿ ಶುಭ್ರವಾಗಿ, ಸ್ವಚ್ಛವಾಗಿ ಬಿಳಿಯ ಬಟ್ಟೆಯ ಹಾಗೆ ಇರಬೇಕು. ನುಡಿಯುವುದೊಂದು, ನಡೆಯುವುದೊಂದು ಆಗಬಾರ್ದು. ನುಡಿದಂತೆ ನಡೆಯಬೇಕು. ನಮ್ಮ ಸ್ವಾರ್ಥವನ್ನು, ಅಹಮ್ಮನ್ನು, ಕೆಟ್ಟ ಯೋಚನೆಗಳನ್ನು ಬಿಟ್ಬಿಡಬೇಕು. ಇವು ನಮ್ಮ ಸಾಧನೆಯ ಬಾಗಿಲನ್ನು ಮುಚ್ಚುತ್ತವೆ. ಒಳ್ಳೆಯ ನಡತೆ, ಒಳ್ಳೆಯ ಯೋಚನೆಗಳು ಅಂದರೆ ಪಾಸಿಟಿವ್ ಥಿಂಕಿಂಗ್, ಯಾವಾಗಲೂ ಪಾಸಿಟಿವ್ ಆಗಿಯೇ ಥಿಂಕ್ ಮಾಡಬೇಕು ಮತ್ತು ನಡ್ಕೊಳ್ಬೇಕು. ಇದೇ ನಮ್ಮ ಸಾಧನೆಯ ಕೀಲಿ ಕೈ ಇದ್ದ ಹಾಗೆ. ಇವು ನಮಗೆ ಎನರ್ಜಿಯನ್ನು ಕೊಡ್ತಾ ಇದ್ದವು, ನಮ್ಮ ಸಾಧನೆಗೆ ಎನರ್ಜಿಯನ್ನು ಕೊಡ್ತಾ ಇದ್ದವು. ಅದನ್ನೇ ಡಿ ವಿ ಜಿ ಅವರು ಏನು ಹೇಳ್ತಾ ಇದ್ದಾರೆ, ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಅಲ್ಲಿ ಆತ್ಮದ ಉನ್ನತಿಗೆ ದಾರಿ ಮಾಡಿಕೊಡುತ್ತದೆ ಒಳ್ಳೆಯ ಮನಸ್ಸು, ಒಳ್ಳೆಯ ಯೋಚನೆಗಳು ಅಂತ. ಹೀಗೆ ನಮ್ಮ ಜಗತ್ತಿನಲ್ಲಿ ಯಾಕೆ ನಮ್ಮ ಭಾರತದಲ್ಲಿನೇ ಎಷ್ಟೋ ಜನ ಸಾಧಕರು ಇದ್ದಾರೆ. ಇವರ ಹೃದಯ ವಿಶಾಲತೆ, ಪರಿಶುದ್ಧ ಮನಸ್ಸೇ ಅವರ ಬೆಳವಣಿಗೆಗೆ, ಎತ್ತರಕ್ಕೆ ಬೆಳೆಯೋದಕ್ಕೆ, ಸಾಧನೆಗೆ ಸಾಧ್ಯವಾಯಿತು, ಕಾರಣವಾಯಿತು. ನಾವು ಇವರ ಜೀವನ ಶೈಲಿ, ಬದುಕು ಹೇಗಿತ್ತು ಅನ್ನೋದನ್ನು ನೋಡಿದರೆ ಇಣಿಕೆ ಹಾಕಿದಾಗ ನಮಗೆ ಗೊತ್ತಾಗುತ್ತೆ. ಅಂದರೆ ಯಾರು ಆತ್ಮದ ಉನ್ನತಿಯ ದಾರಿಯನ್ನು ಕಂಡುಕೊಳ್ತಾರೆ ಅವರು ಉನ್ನತಕ್ಕೆ ಏರ್ತಾರೆ. ಆ ದಾರಿಯನ್ನು ಕಂಡುಕೊಳ್ಳದೇ ಇರೋರು ಸಾಧಕರ ಆಗದೇನೆ ಹಿಂದೆ ಉಳಿತಾರೆ. ನೆಕ್ಸ್ಟ್ ಒನ್, ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೆ, ಮಣ್ಣಿನದೆ, ದಿನಪನದೆ, ಚಂದ್ರನದೆ, ನೀರಿನದೆ, ನಿನದೆ. ತಣಿವ ನಿನ್ನ ಕಣ್ಣಿನ ಪುಣ್ಯವು ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ತೃಣ ಅಂದರೆ ಗರಿಕೆ ಅಥವಾ ಕರಿಕಿ. ಆಡು ಭಾಷೆಯಲ್ಲಿ ನಾವು ಕರಿಕಿ ಅಂತ ಹೇಳ್ತೀವಿ, ಹುಲ್ಲು ಅಂತ. ದಿನಪ ಅಂದರೆ ಸೂರ್ಯ, ರವಿ, ಭಾನು. ತಣಿ ತಂಪಾಗು, ತೃಪ್ತಿ ಹೊಂದು. ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೆ, ಮಣ್ಣಿನದೆ. ಹುಲ್ಲು ಅಥವಾ ತೃಣ ಹಸಿರಾಗಿ ಕಾಣುತ್ತಾ ಇದೆ, ಹಸಿರು ಬಣ್ಣದಿಂದ ಕೂಡಿದೆ. ಏನಪ್ಪ ಇದಕ್ಕೆ ಕಾರಣ? ಒಂದು ಹುಲ್ಲು ಹಸಿರಾಗಿರೋದಕ್ಕೆ ಕಾರಣ ಏನು? ಯೋಚನೆ ಮಾಡಿದಾಗ ಇದು ಬೇರಿಂದೇ ಇರ್ಬೋದು. ಈ ಬೇರಿನಿಂದ, ಬೇರು ಏನು ಎಲ್ಲ ಫುಡ್ಡನ್ನು ಅಬ್ಸರ್ವ್ ಮಾಡಿ ಗಿಡದ ಎಲ್ಲ ಭಾಗಗಳಿಗೆ ಏನು ಸಪ್ಲೈ ಮಾಡ್ತಾ ಇದೆಯಲ್ಲ, ಅದರಿಂದ ಏನಾಗಿರ್ಬೋದು, ಅಲ್ಲಿ ಒಂದು ಹುಲ್ಲು ಹಸಿರಾಗಿ ಕಾಣ್ತಾ ಇರ್ಬೋದು. ಬೇರಿನಿಂದನೇ ಹುಲ್ಲು ಹಸಿರಾಗಿ ಕಾಣ್ತಾ ಇದೆ. ಅಥವಾ ಇಲ್ಲ ಮಣ್ಣಿಂದಿರಬಹುದು. ಆ ಮಣ್ಣಿನಲ್ಲಿ ಏನು ಬೇಕಾಗಿರ್ತಕ್ಕಂತಹ ಎಲ್ಲ ಪೋಷಕಾಂಶಗಳು ಇರುತ್ತೆ. ಹಾಗಾಗಿ ಆ ಮಣ್ಣಿನಿಂದ ಪೋಷಕಾಂಶಗಳನ್ನು ತೆಗೆದುಕೊಂಡು ಈ ಹುಲ್ಲು ಹಸಿರಾಗಿ ಕಾಣ್ತಾ ಇದೆ. ಮತ್ತೆ ಯೋಚನೆ ಮಾಡಿದಾಗ ಇದು ಸೂರ್ಯನ ಕಿರಣಗಳಿಂದನೇ ಸಾಧ್ಯ, ಸೂರ್ಯನಿಂದ ಎನರ್ಜಿಯನ್ನು ಪಡ್ಕೊಂಡು ಇಲ್ಲಿ ಹುಲ್ಲು ಹಸಿರಾಗಿ ಕಾಣ್ತಾ ಇದೆ. ಇಲ್ಲ ಈ ಚಂದ್ರನಿಂದ, ಆ ಚಂದ್ರನ ಬೆಳದಿಂಗಳ ಶಕ್ತಿಯನ್ನು ಪಡೆದುಕೊಂಡು ಅದು ಏನೋ ಹಸಿರಾಗಿ ಕಾಣ್ತಾ ಇದೆ. ಇಲ್ಲ ನೀರೂ ಬೇಕು, ಒಂದು ಗಿಡ ಬೆಳೆಯೋದಕ್ಕೇನೋ ನೀರೂ ಬೇಕು, ಆ ನೀರಿನಿಂದನೇ ಏನಾಗಿದೆ, ಇದು ಹಸಿರಾಗಿ ಕಾಣ್ತಾ ಇದೆ. ಹೀಗೆ ಏನು ಯೋಚನೆ ಮಾಡ್ತಾ ಹೋದಂಗೆಲ್ಲ ಹಲವಾರು ಕಾರಣಗಳಿದ್ದಾವೆ. ಒಂದು ಹುಲ್ಲು ಹಸಿರಾಗಿ ಕಾಣೋದಕ್ಕೆ ಬೇರು, ಮಣ್ಣು, ಸೂರ್ಯ, ಚಂದ್ರ, ನೀರು, ಹಲವಾರು ಕಾರಣಗಳು. ಇಲ್ಲ ನಿನದೇ ಅಂದರೆ ನೀನು ನೋಡ್ತಾ ಇದೆಯಾ ಅಂದ್ಕೊಂಡು ಅಲ್ಲಿ ಹುಲ್ಲು ಹಸಿರಾಗಿ ಕಾಣ್ತಾ ಇದೆನಾ? ಇಲ್ಲ ನಿನ್ನ ಕಣ್ಣುಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ, ನಿನ್ನ ಕಣ್ಣುಗಳನ್ನು ತಂಪಾಗಿರಿಸೋದಕ್ಕೋಸ್ಕರವೇ ಇದು ನಿನ್ನ ಕಣ್ಣಿನ ಪುಣ್ಯನಾ? ಅದಕ್ಕೋಸ್ಕರ ಈ ಹುಲ್ಲು ಹಸಿರಾಗಿ ಕಾಣ್ತಾ ಇದೆನಾ ಅಂತ. ಹೀಗೆ ಈ ಗುಣಕ್ಕೆ, ಹಸಿರಾಗಿರುವಂತಹ ಗುಣಕ್ಕೆ, ಹುಲ್ಲು ಹಸಿರಾಗಿ ಕಾಣೋದಕ್ಕೆ ಕಾರಣ ಎರಡ ಹಲವಾರು ಕಾರಣಗಳು ಇದ್ದವು. ಹೀಗೆ ಈ ಜಗತ್ತಿನ ಪ್ರತಿ ವಸ್ತುವಿನಲ್ಲಿ ಒಂದು ವಿಶೇಷತೆ, ಒಂದು ಆಶ್ಚರ್ಯಕರವಾದ ಸಂಗತಿ ಅಡಗಿದೆ. ಇಲ್ಲಿ ಡಿ ವಿ ಜಿ ಅವರು ಒಂದು ತೃಣದ ಉದಾಹರಣೆಗಳನ್ನು ತೆಗೆದುಕೊಂಡು ಹೇಳಿದ್ದಾರೆ. ಇಲ್ಲಿ ನಾವು ಎಲ್ಲದರ ಮೂಲವನ್ನು, ಎಲ್ಲದಕ್ಕೂ ಕಾರಣಗಳನ್ನು ಹುಡುಕ್ತಾ ಹೋಗಬಾರ್ದು ಅಂತ ಅದನ್ನೇ ಈ 2ನೇ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ,
ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಮನುಷ್ಯ ಬದುಕನ್ನು ಹೇಗೆ ಬದುಕಬೇಕು, ಜೀವನವನ್ನು ಹೇಗೆ ಕಳಿಬೇಕು, ಜೀವನದಲ್ಲಿ ಏನೆಲ್ಲ ಹೇಗೆ ಅನುಭವಿಸ್ಬೇಕು ಅನ್ನೋದನ್ನು ಈ ನುಡಿಯಲ್ಲಿ ಹೇಳ್ತಿದ್ದಾರೆ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ. ಪ್ರಕೃತಿಯಷ್ಟು ಸುಂದರವಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಆ ಪ್ರಕೃತಿಯ ಸೌಂದರ್ಯತೆಗೆ ಸಾಟಿನೇ ಇಲ್ಲ. ಅದರಲ್ಲಿ ಹೂವು ಇನ್ನೂ ಆಕರ್ಷಣೀಯವಾಗಿದ್ದು, ಇನ್ನು ಹೆಚ್ಚು ಅತ್ಯಂತ ಸೌಂದರ್ಯವನ್ನು ಹೊಂದಿರತಕ್ಕಂಥದ್ದು. ಇಂತಹ ಪ್ರಕೃತಿಯ ಮಡಿಲಲ್ಲಿ, ಈ ಹೂವಿನ ತೋಟದಲ್ಲಿ ನಾವು ಕೆಲವು ಸಮಯವನ್ನು, ಸ್ವಲ್ಪ ಸಮಯವನ್ನು ಕಳೀಬೇಕು. ಈ ಪ್ರಕೃತಿಗೆ ನೋವನ್ನು, ದುಃಖವನ್ನು ಮರೆಸುವಂತಹ ಶಕ್ತಿ ಇದೆ. ಈ ಪ್ರಕೃತಿ ಈ ಸಮಸ್ಯೆಗಳಿಗೆ ಪರಿಹಾರ, ಔಷಧವನ್ನು ಕೂಡ ಕೊಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಸಮಯವನ್ನು ಪ್ರಕೃತಿಯಲ್ಲಿ, ಹೂವಿನ ತೋಟದಲ್ಲಿ ನಮ್ಮ ಜೀವನವನ್ನು ಕಳೀಬೇಕು. ಆ ಸೌಂದರ್ಯವನ್ನು ನಾವು ಅನುಭವಿಸಬೇಕು. ಹಾಗೆ ಇನ್ನು ಸ್ವಲ್ಪ ಸಮಯವನ್ನು ಗೆಳೆಯರ ಜೊತೆ, ಗೆಳೆಯರ ಬಳಗದ ಜೊತೆಗೆ ನಾವು ಕಳೀಬೇಕು. ಅದು ನಮಗೆ ಸ್ಫೂರ್ತಿ ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಈ ಗೆಳೆಯರು ಎನ್ನುವಂಥ ರಕ್ತ ಸಂಬಂಧಿಗಳಿಗಿಂತಲೂ ಇನ್ನೂ ಹೆಚ್ಚು ಅಂತಲೇ ಹೇಳ್ಬೋದು. ನಾವು ಕೆಲವೊಂದು ವಿಷಯಗಳನ್ನು ಮನೆಯವರ ಜೊತೆಗೆ ಹೇಳ್ಕೊಳ್ಳೋಕ್ಕಾಗ್ದೇ ಅಲ್ಲಿ ನಾವು ಗೆಳೆಯರ ಜೊತೆಗೆ ಹೇಳ್ಕೊಳ್ತಾ ಇದ್ದೀವಿ, ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದೀವಿ. ಗೆಳೆಯರಿಂದಲೇ ಸಾಕಷ್ಟು ವಿಷಯಗಳನ್ನು ನಾವು ಕಲಿತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ, ಹರಟೆ ಹೊಡಿತೀವಿ. ಅದೇ ಕೆಲಸ, ಊಟ, ನಿದ್ದೆ, ಶಾಲೆ, ಕಾಲೇಜು, ಹೋಮ್ವರ್ಕ್ ಇದೆಲ್ಲ ದಿನನಿತ್ಯ ಇದ್ದೇ ಇರುತ್ತೆ. ಒಂದು ಹೊಸತನ ಬೇಕು, ಒಂದು ಹೊಸ ಬದಲಾವಣೆ ಜೀವನದಲ್ಲಿ ಬೇಕು. ಅದು ಹೊಸ ಬೆಳಕಿಗೆ ದಾರಿಯನ್ನು ಮಾಡಿಕೊಡುತ್ತೆ. ದಿನಾಲೂ ಅದೇ ಮುಖಗಳು ಬೇಜಾರುತನವನ್ನು ಉಂಟು ಮಾಡುತ್ತೆ. ದಿನ ಒಂದೇ ರೀತಿಯಾದ ಜೀವನ ಬೇಜಾರುತನವನ್ನು ಉಂಟು ಮಾಡುತ್ತೆ. ಜೀವನದಲ್ಲಿ ಬದಲಾವಣೆ ಬೇಕು, ಹೊಸತನ ಬೇಕು, ಹೊಸ ಚೈತನ್ಯ ಬೇಕು. ಅದಕ್ಕಾಗಿ ನಾವು ಸ್ವಲ್ಪ ಸಮಯವನ್ನು ಗೆಳೆಯರ ಜೊತೆಗೆ ಕಳೆಯಬೇಕು. ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ ನಾವು ಸ್ವಲ್ಪ ಸಮಯವನ್ನು ಹಾಡಾಡ್ತಾ, ಹಾಡು ಕೇಳ್ತಾ, ಡ್ಯಾನ್ಸ್ ಮಾಡ್ತಾ ಕಳೀಬೇಕು. ಹಾಗೂ ಇನ್ನೂ ಸ್ವಲ್ಪ ಸಮಯವನ್ನು ಶಾಸ್ತ್ರದಲ್ಲಿ, ಅಂದರೆ ಸಂಪ್ರದಾಯ, ಪೂಜೆ, ಪುನಸ್ಕಾರ, ಹಬ್ಬ ಹರಿದಿನಗಳಲ್ಲಿ ಕೂಡ ಕಳೀಬೇಕಾಗತ್ತೆ. ಇನ್ನು ಸ್ವಲ್ಪ ಸಮಯವನ್ನು ಕುಟುಂಬದ ಜೊತೆಗೆ, ಕುಟುಂಬದ ಸದಸ್ಯರ ಜೊತೆ, ತಂದೆ, ತಾಯಿ, ಅಕ್ಕ, ತಮ್ಮ, ಅಣ್ಣ, ತಂಗಿ ಇವರ ಜೊತೆಗೆ ಸ್ವಲ್ಪ ಸಮಯವನ್ನು ಕಳೀಬೇಕು. ಇವತ್ತು ಕುಟುಂಬದ ಜೊತೆಗೆ ಸಮಯವನ್ನು ಕಳೆಯೋದಕ್ಕೆ ಯಾರಿಗೂ ಸಮಯನೇ ಇಲ್ಲ. ಕುಟುಂಬದಿಂದ ಸಂಬಂಧದ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಒಂದು ಮಗು ಕುಟುಂಬದಲ್ಲಿನೇ ಹುಟ್ಟಿ ಒಂದು ಮೂಲ ಜ್ಞಾನವನ್ನು ಪಡೆದುಕೊಳ್ಳುವುದು ಕುಟುಂಬದಿಂದಲೇ. ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹಿರಿಯರು ಹೇಳಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಇಂತಹ ಒಂದು ಸೌಭಾಗ್ಯ ಮಕ್ಕಳಿಗೆ ಸಿಗ್ತಾ ಇಲ್ಲ. ಕುಟುಂಬದ ಜೊತೆಗೆ ಬೆಳೀತಾ ಇಲ್ಲ. ಸಣ್ಣ ಸಣ್ಣ ವಯಸ್ಸಿನಲ್ಲಿನೇ ಮಕ್ಕಳನ್ನು ಹಾಸ್ಟೆಲಲ್ಲಿ, ದೂರ ದೂರ ಪ್ರದೇಶಗಳಲ್ಲಿ, ದೂರ ದೂರ ಊರಲ್ಲಿ ಓದೋದಕ್ಕೆ, ಅಭ್ಯಾಸಕ್ಕಾಗಿ ಇಡ್ತಾರೆ. ಹಾಗೆ ಇವತ್ತು ಅವಿಭಕ್ತ ಕುಟುಂಬಗಳೆಲ್ಲ ಒಡೆದು ವಿಭಕ್ತ ಕುಟುಂಬಗಳಾಗಿ ಪರಿವರ್ತನೆ ಆಗ್ತಾ ಇದ್ದವು. ಇದು ಅತ್ಯಂತ ಬೇಸರದ ಸಂಗತಿ. ಮತ್ತು ಡಿ ವಿ ಜಿಯವರು ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂತ ಹೇಳ್ತಿದ್ದಾರೆ. ಅಂದರೆ ನಿನಗೆ ಜೀವನದಲ್ಲಿ ಓಡಿ ಓಡಿ ಅದೇ ಕೆಲಸವನ್ನು ಮಾಡಿ ಮಾಡಿ ಸುಸ್ತಾಗಿದೆನಾ, ದಣಿದಿದೆಯಾ ನೀನು? ಸ್ವಲ್ಪ ಸಮಯವನ್ನು ಮೌನಿಯಾಗಿದ್ಬಿಡು. ಮೌನಿಯಾಗಿ ನೀನು ಸ್ವಲ್ಪ ಸಮಯವನ್ನು ಕಳಿ. ಹೀಗೆ ಹೊಸತನ, ಬದಲಾವಣೆಯಲ್ಲಿ ಆನಂದ, ತೃಪ್ತಿ ಸಿಗುತ್ತದೆ. ಈ ಹೊಸತನ, ಬದಲಾವಣೆ ಎನ್ನುವಂಥದ್ದು ಸಾಮಾನ್ಯವಾದದ್ದು. ಅದು ಮನುಷ್ಯನಲ್ಲೂ ಕೂಡ ಆಗಿರ್ಬೋದು, ಪ್ರತಿ ಜೀವಿಯಲ್ಲೂ ಕೂಡ ಆಗಿರ್ಬೋದು. ನಾವು ಸೃಷ್ಟಿಯನ್ನೇ ತೆಗೆದುಕೊಂಡಾಗ ಚೈತ್ರ ಮಾಸದಲ್ಲಿ ಗಿಡ ಮರಗಳಲ್ಲಿ ಹೊಸತನ, ಹೊಸ ಚಿಗುರು ಎನ್ನುವಂಥದ್ದು ಮೂಡಿರುತ್ತೆ. ಬದಲಾವಣೆ ಬರುತ್ತೆ. ಹಳೆತನವನ್ನೆಲ್ಲ, ಎಲೆಗಳನ್ನೆಲ್ಲ ಉದುರಿಸ್ಕೊಂಡು ಬಿಡುತ್ತೆ. ಹೊಸತನ ಎನ್ನುವಂಥದ್ದು ಬರುತ್ತೆ. ಮನುಷ್ಯನೂ ಕೂಡ ಅಷ್ಟೇ, ತನ್ನ ಕಹಿ ನೆನಪುಗಳನ್ನು, ದುಃಖಗಳನ್ನು ಎಲ್ಲ ಮರೆತು ತನ್ನ ಜೀವನದಲ್ಲಿ ಹೊಸತನವನ್ನು, ಬದಲಾವಣೆಯನ್ನು ಕಂಡುಕೊಳ್ಬೇಕು.
ಈ ಸೃಷ್ಟಿಯಲ್ಲಿ ಹಲವಾರು ಸೋಜಿಗೆಗಳಿವೆ, ಆಶ್ಚರ್ಯಕರ ಸಂಗತಿಗಳಿವೆ. ಅದಕ್ಕೆಲ್ಲ ಹಲವಾರು ಕಾರಣಗಳಿದ್ದವು. ಅದನ್ನೆಲ್ಲ ಹುಡುಕ್ತಾ ಹೋಗಿ ನಾವು ಇಂದಿನ ದಿನವನ್ನು ನಾವು ಮರೆತು ಬಿಡಬಾರ್ದು, ಕಳೆದುಕೊಂಡು ಬಿಡಬಾರ್ದು. ಈ ಜಗತ್ತು ದೇವರ ಸೃಷ್ಟಿ, ಪರಮಾತ್ಮನ ಸೃಷ್ಟಿಯಾಗಿದೆ. ದೇವರು ಎಲ್ಲದನ್ನು ತನಗೆ ಹೆಂಗೆ ಇಚ್ಛೆ ಬರುತ್ತೋ ಹಾಗೆ ಸೃಷ್ಟಿ ಮಾಡಿದ್ದಾನೆ, ಸಂತೋಷ ಪಡ್ತಾ ಇದ್ದಾನೆ. ಹಾಗಾಗಿ ನಾವು ಕೂಡ ಸೃಷ್ಟಿ ಸೌಂದರ್ಯವನ್ನು ಸವಿದು ಆನಂದಿಸಬೇಕು. ಜೀವನದಲ್ಲಿ ಎಲ್ಲ ಅನುಭವವನ್ನು ಪಡೆದುಕೊಂಡು ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಬೇಕು ಅನ್ನೋದೇ DVಜಿಯವರ ಈ ಪದ್ಯದ ಸಾರ. ಕೊನೆ ನೋಡಿ, ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರನನುಗ್ರಹವೇ ನೂತ್ನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು, ಬಾಳೋದು, ಜೀವನವನ್ನು ನಡೆಸೋದು. ಹೇಗೆ ಜೀವನವನ್ನು ನಡೆಸಬೇಕು? ಹೃದಯ ಮನಸ್ಸು ಅನ್ನೋದು ವಿಶಾಲತೆಯಿಂದ ಕೂಡಿರಬೇಕು. ಕ್ಷಮಾಗುಣ, ಸ್ವಾರ್ಥ ಎನ್ನುವಂಥದ್ದು ಇರಬಾರ್ದು. ಸಣ್ಣತನ ಎನ್ನುವಂಥದ್ದು, ಕ್ಷುಲ್ಲಕ ಬುದ್ಧಿ ಎನ್ನುವಂಥದ್ದು ಇರಬಾರ್ದು. ನಾನು ಎನ್ನೋದನ್ನು ಬಿಟ್ಟು, ನನಗಾಗಿ ಎನ್ನೋದನ್ನು ಬಿಟ್ಟು, ನಮಗಾಗಿ ಎನ್ನುವಂತಹ ಭಾವನೆಯಿಂದ, ವಿಶಾಲವಾದಂತಹ ಹೃದಯದಿಂದ ನಾವು ಜೀವನವನ್ನು ನಡೆಸಬೇಕು. ಸಣ್ಣ ಯೋಚನೆಗಳು ಇತ್ತು ಅಂತಂದರೆ ಅಲ್ಲಿ ಬೆಳವಣಿಗೆ ಆಗೋದಿಲ್ಲ, ಕುಂಠಿತ, ಸಣ್ಣವರಾಗಿಯೇ ಉಳ್ಕೊಂಡು ಬಿಡ್ತೀವಿ. ಅದಕ್ಕೋಸ್ಕರ ನಾವು ಎಷ್ಟೊಂದು ವಿಶಾಲ ಬ್ರಾಡ್ ಮೈಂಡೆಡ್ ಆಗ್ತೀವೋ ಅಷ್ಟು ಉನ್ನತವಾಗಿ ಬೆಳೀತಾ ಹೋಗೋದಕ್ಕೆ ಸಾಧ್ಯ. ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು. ಕತ್ತಲೆ, ಹೌದಾ? ಒಂದು ಮೂಲೆಯಲ್ಲಿ ಯಾವಾಗಲೂ ಏನಿರುತ್ತೆ? ಮೂಲೆ ಅಂತಂದ್ರೆ ಅಲ್ಲಿ ಬೆಳಕು ಬರೋದಿಲ್ಲ, ಅದು ಕತ್ತಲೆಯಿಂದನೇ ಕೂಡ್ಕೊಂಡಿರುತ್ತೆ. ಆ ಕತ್ತಲೆ ಅಂದರೆ ಏನಲ್ಲಿ? ಅಲ್ಲಿ ಯಾವಾಗಲೂ ಹುಳ ಹುಪ್ಪಟ್ಟಿಗಳು, ಕಸ ಕಡ್ಡಿ ಇದ್ದೇ ಇರುತ್ತೆ, ಹೌದಾ? ಅಂದರೆ ಕತ್ತಲೆ ಅಂತಂದರೆ ಏನಲ್ಲಿ? ಅಜ್ಞಾನ, ಅಂಧಕಾರ ಅಂತ. ಹಾಗೆ ಕತ್ತಲೆಯಲ್ಲಿ ಬಾಳದೇನೆ ನೀನು ಸಂಕುಚಿತ, ಸಣ್ಣ ಬುದ್ಧಿ, ಸಣ್ಣ ವಿಚಾರಗಳನ್ನು ಹೊಂದದೇ ವಿಶಾಲವಾಗಿರುವಂತಹ ದೃಷ್ಟಿ, ವಿಶಾಲ ನೋಟವನ್ನು ನೀನು ಹೊಂದಬೇಕು ಅಂತ. ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ. ಭಾಸ್ಕರ ಅಂದರೆ ಸೂರ್ಯ, ಸೂರ್ಯನ ಕೃಪೆ, ಹೌದಾ? ಸೂರ್ಯನ ಆಶೀರ್ವಾದದಿಂದ ಹೊಸ ಜೀವನ ಎನ್ನುವಂಥದ್ದು. ಇಲ್ಲಿ ರಾತ್ರಿ ಕಳೆದ ಮೇಲೆ ಹಗಲು ಬರುತ್ತೆ, ಹೌದಾ? ಅಂದರೆ ಇಲ್ಲಿ ಹಳೆತನ ಎನ್ನುವುದು ಕಳೆದು ಸೂರ್ಯನ ಬೆಳಗಿನ ವೇಳೆಯಲ್ಲಿ, ಬೆಳಗಿನ ಸಮಯದಲ್ಲಿ ಸೂರ್ಯನ ಕಿರಣಗಳೊಂದಿಗೆ ಮತ್ತೆ ಹೊಸ ಆಶಾ ಕಿರಣಗಳು, ಹೊಸ ಜೀವನ ಎನ್ನುವಂಥದ್ದು ಸೃಷ್ಟಿಯಾಗ್ತಾ ಹೋಗುತ್ತೆ. ಹಳೆಯದನ್ನೆಲ್ಲ ನೀನು ಮರೆತು, ಕತ್ತಲೆಯನ್ನೆಲ್ಲ ಮರೆತು, ಅಜ್ಞಾನ, ಅಂಧಕಾರ, ಸ್ವಾರ್ಥ, ದ್ವೇಷ ಇದು ಎಲ್ಲದನ್ನು ಮರೆತು ನೀನು ವಿಶಾಲವಾಗಿ ಬಾಳು, ಹೊಸ ಜೀವನವನ್ನು ನೀನು ಕಂಡ್ಕೋ. ಅಂದಾಗ ಮಾತ್ರ ಅಲ್ಲಿ ಮೃತ್ಯುವು ಕೂಡ, ಸಾವು ಮರಣವೂ ಕೂಡ ಏನಿಲ್ಲಿ ಸಣ್ಣದಾಗಿ, ಅಲ್ಪವಾಗಿ ಕಾಣಿಸುತ್ತೆ, ಚಿಕ್ಕದಾಗಿ ಕಾಣಿಸುತ್ತೆ. ವಿಶಾಲ ಹೃದಯ, ಶುದ್ಧ ಮನಸ್ಸು, ಶುದ್ಧ ಆತ್ಮದೊಂದಿಗೆ ಜೀವನವನ್ನು ನಡೆಸಿದಾಗ ಮೃತ್ಯುಗೂ ಕೂಡ ಯಾರೂ ಭಯ ಪಡುವುದಿಲ್ಲ ಅಂತ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ, ಕನ್ನಡ ವ್ಯಾಕರಣಕ್ಕಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಈ ವಿಡಿಯೋವನ್ನು ನೋಡ್ತಾ ಇರಿ. ಧನ್ಯವಾದಗಳು.